ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಏನಂದರೆ ಇವತ್ತು ನಾವು ಒಂದು ಇಂಟರ್ವ್ಯೂಗೆ ಅಪ್ಲೈ ಮಾಡಿದ್ವಿ. ಅವರು ನಮಗೆ ಮೇಲ್ ಮಾಡಿದರು, ಇವತ್ತು ನಿಮ್ಮದು ಇಂಟರ್ವ್ಯೂ ಐತಿ ಅಂತ ಕಾಲ್ ಲೆಟ್ರ್ ಕಳಿಸಿದ್ರು. ಅದಕ್ಕೆ ಇವತ್ತು ನಾನು ನನ್ನ ಫ್ರೆಂಡು ಇಬ್ಬರು ಹೊಂಟೇವಿ ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕೆ. ಅದೇನೇನು ಆಕೈತಿ ಅಂತ ಮುಂದೆ ಈ ವಿಡಿಯೋದಾಗ ನಿಮ್ಗೆ ಹೇಳ್ತೀನಿ. ನಾನಂತರ ಆರಾಮದೀನಿ, ನೀವೆಲ್ಲ ಹೆಂಗದೀರಿ? ಆಮೇಲೆ ನನ್ನ ಫ್ರೆಂಡ್ ತೋರಿಸ್ತೀನಿ. ಇವತ್ತು ಅವಳ ಕಡೆ ನಮ್ಮ ಉತ್ತರ ಕರ್ನಾಟಕ ಭಾಷೆ ಮಾತಾಡಿಸ್ತೀನಿ. ನೋಡ್ರಿ ಆಕೆ ಹೆಂಗೆ ಮಾತಾಡ್ತಾಳ ಅಂತ. ಆಕೆಗೂ ನಮ್ಮ ಭಾಷೆ ಇಷ್ಟ ಅಂತ, ಅದಕ್ಕೆ ಅದನ್ನ ಹಾಕ್ತೀನಿ ನೋಡ್ರಿ. ನಾವು ಇಂಟರ್ವ್ಯೂಗೆ ಹೋಗ್ತಾ ಇದ್ದೀವಿ, ಆದರೆ ನಮಗೆ ದಾರಿನೇ ಗೊತ್ತಿಲ್ಲ. ಮ್ಯಾಪಲ್ಲಿ ನೋಡಿಕೊಂಡು ಎಲ್ಲೆಲ್ಲೋ ಹೋಗ್ತಾ ಇದ್ದೀವಿ. ಒಟ್ಟಿನಲ್ಲಿ ನಾವು ಹೋಗೋ ಪ್ಲೇಸು ರೀಚ್ ಆದರೆ ಸಾಕು ಅಷ್ಟೇ. ಸೇಮ್ ಗೊತ್ತಾ, ಬೇರೆ ಬಸ್ ಹತ್ತಿದ್ರೆ ಜಂಬೂ ಸವಾರಿನೇ ಇದೆ, ಕೊತ್ನೂರು ದಿಣ್ಣೆನೂ ಇದೆ ಅಂತ ಹೇಳ್ತಾರೆ. ಆದರೆ ಮತ್ತೆ ಬೇರೆಯವ್ರನ್ನ ಕೇಳಿದ್ರೆ ಕೊತ್ನೂರು ದಿಣ್ಣೆ ಮುಂದೆ ಇದೆ ಅಂತ ಹೇಳ್ತಾರೆ. ನಾವು ಮ್ಯಾಪ್ ನೋಡ್ಕೊಂಡು ಹೋಗ್ಬೇಕಾ, ಏನು ದೇವ್ರನ್ನ ಕೇಳ್ಕೊಂಡು ಹೋಗ್ಬೇಕಾ, ಒಂದು ಗೊತ್ತಾಗ್ತಿಲ್ಲ. ಮ್ಯಾಪಲ್ಲಿ ನೋಡಿದ್ರೆ ಮುಂದೆ ಇದೆ ಕೊತ್ನೂರು ದಿಣ್ಣೆ ಅಂತ ಹೇಳ್ತಾರೆ. ಇವ್ರನ್ನ ಕಂಡಕ್ಟ್ರನ್ನ ಕೇಳಿದ್ರೆ ಇದೇ ಜಂಬೂ ಸವಾರಿ ಇದೆ, ಕೊತ್ನೂರು ದಿಣ್ಣೆನೂ ಇದೆ ಅಂತ ಹೇಳ್ತಾರೆ. ನಾವು ಯಾವ್ದು ನಂಬಬೇಕು ಅಂತ ಗೊತ್ತಾಗ್ತಿಲ್ಲ ಗೈಸ್. ಎಲ್ಲರೂ ಹೆಂಗೆ ನೋಡ್ಬರ್ಬೇಕು ಸೈಜಿನ. ಹಾಯ್ ಮಾಡಿ ಗೈಸ್. ತಾತ ನಮ್ಮನ್ನ ನೋಡಿ ನಗ್ತಾ ಇದ್ರು, ಅದಕ್ಕೆ ನಾನು ಅವ್ರ ಕಡೆಯಿಂದನೇ ಹಾಯ್ ಮಾಡಿಬಿಟ್ಟೆ. ಗೈಸ್, ಅಂತೂ ನಮ್ಮ ಲೊಕೇಶನ್ಗೆ ನಾವು ರೀಚ್ ಆದ್ವಿ. ಮ್ಯಾಪ್ ನೋಡಿಕೊಂಡು ಇಳ್ಕೊಂಡ್ವಿ. ಇವಾಗ ಅದು ಕಂಪ್ನಿ ಎಲ್ಲಿದೆ ಅಂತ ಹುಡ್ಕೊಂಡು ಹೋಗಬೇಕು. ಮ್ಯಾಪಲ್ಲಿ ನೋಡಿಕೊಂಡು ಇವಾಗ ಅದನ್ನ ಹುಡ್ಕೊಂಡು ಹೋಗ್ತೀವಿ ಅಷ್ಟೇ. ಉತ್ತರ ಕರ್ನಾಟಕ ಭಾಷೆನೇ ಮಾತಾಡಬೇಕು ಅನ್ಕೋತೀನಿ. ನಾನು ಒಬ್ಬಳೇ ಇದ್ದಾಗ ಮಾತಾಡ್ಬಿಡ್ತೀನಿ. ಇವಳಿದ್ರೆ ನಂಗೆ ಆ ಭಾಷೆನೇ ಇವ್ರ ಜೊತೆ ಮಾತಾಡಿ ನನಗೆ ಹೋಗ್ಬಿಡುತ್ತೆ. ಅದಕ್ಕೆ ಇವಾಗ ಇವಳಿಗೆ ಹೇಳ್ಕೊಡ್ತೀನಿ ನಮ್ಮ ಭಾಷೆ ಹೆಂಗೆ ಮಾತಾಡಬೇಕು ಅಂತ. ಇವಳು ಹೆಂಗೆ ಮಾತಾಡ್ತಾಳೆ ಅನ್ನೋದನ್ನ ನೋಡ್ರಿ, ನಮ್ಮ ಭಾಷೆ ಹೆಂಗೆ ಮಾತಾಡ್ತಾಳೆ ಇವಳು ಅಂತ. ಫೈನಲಿ ನಮ್ಮ ಲೊಕೇಶನ್ನ ನಾವು ರೀಚ್ ಆದ್ವಿ. ಈಗ ಮೇಲ್ಗಡೆ ಹೋಗಬೇಕು. ಏನು ಇಂಟರ್ವ್ಯೂ ಆಯ್ತೋ ಗೊತ್ತಿಲ್ಲ, ಇವತ್ತೇನೇನು ಕ್ವೆಶನ್ ಕೇಳ್ತಾರೋ ಗೊತ್ತಿಲ್ಲ. ಮೊನ್ನೆ ಇವಳಿಗೆ HR ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ರು, ಆದರೆ ಅವಳಿಗೆ ಮಾರ್ಕೆಟಿಂಗ್ ಕ್ವೆಶನ್ ಕೇಳ್ಬಿಟ್ಟವ್ರೆ ಗೈಸ್. ಅಷ್ಟೇ, ಇವಾಗ ನೋಡಬೇಕು ಇವಾಗ ಯಾವ ಥರ ಕ್ವೆಶನ್ ಕೇಳ್ತಾರೋ ಏನೋ ಅಂತ. ಏನೋ ಸ್ವಲ್ಪ ಓದ್ಕೊಂಡಿದ್ದೀವಿ. ನಮಗೇನು ಗೊತ್ತೋ ಅದನ್ನ ಹೇಳ್ತೀವಿ, ನಮಗೇನು ಗೊತ್ತೋ ಅದು ಮಾತಾಡ್ತೀವಿ ಅಷ್ಟೇ ಗೈಸ್. ನೋಡ್ರಿ ಗೈಸ್, ಇಷ್ಟೊಂದು ಜನ ಅವರೇ ಇಂಟರ್ವ್ಯೂಗೆ, ಇಷ್ಟು ಜನ ಕ್ಯೂ ಹಚ್ಚೋರೆ. ಈ ಕ್ಯೂ ಅಲ್ಲಿ ನಾವು ಕೂಡ ಇದ್ದೀವಿ. ನೋಡೋಣ ನಮ್ದು ಯಾವಾಗ ಬರುತ್ತೆ, ಏನು ಕೇಳ್ತಾರೆ ಅಂತ. ಗೈಸ್, ಏನು ಗೊತ್ತಾ, ಇಂಟರ್ವ್ಯೂ ಅಂತ ಮುಗಿಸಿದ್ವಿ. ಇವಾಗ ಏನು ಹೇಳ್ತವ್ರೆ ಅಂದರೆ, ಅವ್ರು HR ಮೇಲೆ 3 ತಿಂಗಳು ಇಂಟರ್ನ್ಶಿಪ್ ಮಾಡ್ತೀರಾ ಅಂತ ಕೇಳ್ತವ್ರೆ. ಆಮೇಲೆ ಸ್ಟೇ ಫಂಡು ಕೊಡೋಲ್ವಂತೆ. ಮತ್ತು ಸ್ಟೇ ಫಂಡ್ ಕೊಡದೇ ಇರೋ ನಾವೇನು ಕೆಲಸ ಮಾಡೋಣ ಅಲ್ಲಿ. ಅದಕ್ಕೆ ನಾಳೆ ಹೇಳ್ತೀವಿ ಅಂತ ಬಂದುಬಿಟ್ವಿ, ಹೋಗೋದಿಲ್ಲ. ಮತ್ತು ಬೇರೆ ಕಡೆ ಹೋಗಿ ಏನಾದರೂ ಇಂಟರ್ವ್ಯೂ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಿ ಬಸ್ ಸ್ಟಾಪ್ ಎಲ್ಲ ಐತೆ ಅಂತಲೂ ಗೊತ್ತಿಲ್ಲ, ರೋಡಲ್ಲಿ ಇಟ್ಕೊಂಡಿದ್ದೀವಿ ಅಷ್ಟೇ ಗೈಸ್. ನೋಡಿರಿ, ಆಮೇಲೆ ನಿಮ್ಗೇನೋ ಹೇಳಿದ್ನಲ್ಲ, ಇವ್ರ ಕಡೆಯಿಂದ ನಮ್ಮ ಭಾಷೆ ಮಾತಾಡಿಸ್ತೀನಿ ಅಂತ. ಬಸ್ ಬರ್ತಾ ಇದೆ ಗೈಸ್, ಮಾತಾಡ್ತೀನಿ. ಬಸ್ ಬರ್ತಾ ಇದೆ ಅಂತ ಅನ್ನಲ್ಲ ನಾವು, ಬಸ್ ಬರತೈತಿ ಗೈಸ್. ಹೋಗ್ತಾ ಇದ್ದೀವಿ ಗೈಸ್. ಇಲ್ಲಿ ಗೈಸ್, ನಾನು ಇವ್ರ ಲ್ಯಾಂಗ್ವೇಜ್ ಮಾತಾಡಬೇಕಂತೆ, ಸೊ ಇವಾಗ ಮಾತಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಹೇಳು. ಬಸ್ ಹತ್ತಿ ಕುಂತೇವಿ ಗೈಸ್, ಬಸ್ ಹತ್ತಿ ಕುಂತೇವಿ. ಜಂಬೂ ಸವಾರಿ ದಿಣ್ಣೆಗೆ ಹೊಂಟೇವಿ. ಜಂಬೂ ಸವಾರಿ ದಿಣ್ಣೆಗೆ ಹೊಂಟವಿ ಅಂತ ಮಾತಾಡ್ತಾಳೆ. ಅಲ್ಲಿ ಹೋಗಿ ಮಾತಾಡ್ತೀನಿ ಅಂತ ಹೇಳಕ್ಕೆ ಏನು ಮಾಡಬೇಕು? ಅಲ್ಲಿ ಹೋಗಿ ಮುಂದೆ ಮಾತಾಡ್ತೀನಿ ಗೈಸ್. ಗೈಸ್, ನಮಗಂತೂ ಬೇಜಾರೇ ಆಗೋಯ್ತು. ಇವಾಗ ಫೋರಮ್ ಮಾಲ್ಗೆ ಹೋಗಿ ಅಲ್ಲೊಂದು ಸ್ವಲ್ಪ ಎಲ್ಲ ನೋಡಿಕೊಂಡು ಆಮೇಲೆ ಮನೆಗೆ ಹೋಗಬೇಕು. ಇದು ಬೇಜಾರಾಗಿದ್ದಕ್ಕೆ ಇದನ್ನ ತಿಂತಾಯಿದ್ದೀವಿ. ಇದು ಮಾತ್ರ ಅಲ್ಲ, ಏನು ಅಂತ ನಮಗೂ ಗೊತ್ತಿಲ್ಲ. ಇದು ತಿಂತಾಳೆ, ಅದು ತಿಂತಾಳೆ ಅಂತ ಗೊತ್ತಿಲ್ಲ, ಅದು ತಿಂತಾಳೆ. ಅದೇ ಟಿಕ್ಟಾಕ್ ಇರಬೇಕು. ಟಿಕ್ಟಾಕಾ? ಸಾರಿ, ಕಿಟ್ಕ್ಯಾಟ್ ಅಲ್ಲ. ಏನು ಅಂತ ಏನು ಟಿಕ್ಟಾಕೆ ಏನಂತ ಗೊತ್ತಿದ್ರೆ ಇದಕ್ಕೆ ಕಮೆಂಟ್ ಮಾಡಿ. ಟಿಕ್ಟಾಕೆ ಅನಿಸುತ್ತೆ, ನನಗೆ ಗೊತ್ತಿರೋದಿಲ್ಲ ಇಷ್ಟೇ. ಪೆಪ್ರಮೆಂಟು, ಗಾಳಿ
ಆಮೇಲೆ ಇದು ಬಬ್ಲು ಕಮ್ಮು ಚಿಂಗಮ್ಮು ಅದೇ ಅಷ್ಟೇ ಗೈಸ್. ಇವಾಗ ನಾವು ಫೋರಮ್ ಮಾಲ್ ಹತ್ರ ಬಂದ್ವಿ. ಅದಕ್ಕೆ ಇದೇ ಫೋರಮ್ ಮಾಲು ನೋಡ್ರಿ, ಇಷ್ಟು ದೊಡ್ಡದೈತೆ. ಅವ್ರ ನಮ್ಮ ಫ್ರೆಂಡು. ಗೈಸ್ ನಾವೀಗ ಫೋರಮ್ ಮಾಲ್ ಹತ್ರ ಬಂದವಿ. ಒಳಗಡೆ ಹೊಂಟವಿ. ಚೆನ್ನಾಗಿ ಅನಿಸ್ತಾ ಇದೆ ಈ ಭಾಷೆ. ನಾನು ಫುಲ್ ಕಲಿತೀನಿ ಗೈಸ್, ಪಕ್ಕ ಕಲಿತೀನಿ. ಇನ್ನೊಂದು 2-3 ವ್ಲಾಗ್ಸ್ ಆಗಿದಷ್ಟು ನಾನು ಪೂರ್ತಿ ಇವ್ರ ಲ್ಯಾಂಗ್ವೇಜ್ನ ಪೂರ್ತಿ ಮಾತಾಡ್ತೀನಿ, ಪಕ್ಕ ಮಾತಾಡ್ತೀನಿ. ಚೆನ್ನಾಗಿ ನಾವು ಮಾತಾಡೋದಕ್ಕಿಂತ ಇವಳು ಮಾತಾಡೋದೇ ಚೆನ್ನಾಗೈತೆ, ಚೆನ್ನಾಗಿ ಅನಿಸ್ತೈತೆ. ಯಾಕೆ ಅಂದರೆ ನಾನು ಯಾವತ್ತೂ ಮಾತಾಡಿಲ್ಲಲ್ಲ, ಅದಕ್ಕೆ ನಿಮ್ಗೆ ಚೆನ್ನಾಗಿ ಅನಿಸ್ತೈತೆ. ಇವಳು ಮಾತಾಡೋದು ನಂಗೆ ಚಲೋ ಕೆಲಸ ಆಗ್ತೈತಿ. ಅದಕ್ಕೆ ಇವಳಿಗೆ ನಮ್ಮ ಭಾಷೆ ಕಲಿಸ್ಕೊಡತೀನಿ. ಇವರು ನಮ್ಮೂರವರೇ. ಹಾಯ್ ಮಾಡಿ. ಅಲ್ಲೇ ಸಿರ್ಸಿಯವರು. ಈಗ ಫೋರಮ್ ಮಾಲ್ ಒಳಗಡೆ ಹೊಂಟಿವಿ. ಅಲ್ಲೇನೇನು ಐತಿ ಅಂತ ನಿಮಗೆಲ್ಲ ತೋರಿಸ್ತೀನಿ ನೋಡ್ರಿ. ಇದೇ ಫೋರಮ್ ಮಾಲು, ಇಷ್ಟು ದೊಡ್ಡದೈತೆ. ಏನೇನೋ ಸ್ಟಾಲ್ ಹಾಕ್ತವ್ರೆ ನೋಡಿ. ಇವಳು ಹೆಂಗೆ ಬ್ಲಾಗ್ ಮಾಡ್ತಾಳೆ ಗಾಯ್ಸ್. ಮಾಲಿಗೆ ಬಂದ್ಬಿಟ್ರೆ ಫುಲ್ ಎ ಸಿ, ಆಮೇಲೆ ಚಳಿ ಆಗುತ್ತೆ. ಫುಲ್ ಎ ಸಿ ಹಾಕ್ಬಿಟ್ಟಿರ್ತಾರೆ. ಆಮೇಲೆ ಪರ್ಫ್ಯೂಮ್ ಸ್ಮೆಲ್ಲು, ಫುಲ್ಲು ಪರ್ಫ್ಯೂಮ್ ಸ್ಮೆಲ್ಲು. ಆಮೇಲೆ ಎ ಸಿ ತೋರಿಸ್ತೀನಿ ನಿಮ್ಗೆ ಇಲ್ಲೇನೇನೈತೆ ಅಂತ. ಗೈಸ್ ಇಲ್ಲಿ ಗೊಂಬೆಗಳಿಗೆಲ್ಲ ಬಟ್ಟೆ ಹಾಕೋರು. ನಾನು ಅದನ್ನ ಹುಡುಗಿರನ್ನೇ ಅನ್ಕೊಂಡ್ಬಿಟ್ಟಿದ್ದೆ ಎಷ್ಟೊತ್ತಂಗ. ಇವಾಗ ನೋಡ್ತಾ ಇದ್ದೀನಿ ಬಟ್ಟೆ ಎಲ್ಲ. ಇದು ಎಷ್ಟು ರೇಟ್ ಅಂದರೆ ನಾವು ಒಂದು ಮಾರ್ಕೆಟಲ್ಲಿ ಒಂದು ಡ್ರೆಸ್ಸು ಒಂದು 10 ಡ್ರೆಸ್ ತೊಗೋಬೋದು. ಇಲ್ಲಿ ಒಂದು 2 ಡ್ರೆಸ್ ತಗೊಳ್ಳೋದಂತೂ ತುಂಬ ಕಷ್ಟ. ಯಾಕಂದರೆ 10 ಡ್ರೆಸ್ ಅಷ್ಟು ರೇಟ್ ಇರುತ್ತೆ ಇಲ್ಲಿ. ಡ್ರೆಸ್ ಎಲ್ಲ ನಮ್ಗೆ ಸೂಟೇ ಆಗಲ್ಲ. ಇಲ್ಲಿ ನಾವು ವ್ಲಾಗ್ ಮಾಡೋದೆಲ್ಲ ನೋಡ್ತಾರೆ ಎಲ್ರೂ. ನೋಡ್ರಿ ಗಾಯ್ಸ್ ಮಾಲ್ ಎಲ್ಲ ಹೆಂಗೈತಿ ಅಂತ ನೋಡ್ರಿ. ಎಲ್ಲ ಹೆಂಗೈತಿ ಅಂತ ಬ್ಯಾಗ್ ಎಲ್ಲ ನೋಡ್ರಿ ಎಷ್ಟು ಚೆನ್ನಾಗೈತೆ. ಶೂ ಎಲ್ಲ ಹೆಂಗಿಟ್ಟವ್ರೆ. ಆಮೇಲೆ ನೋಡ್ರಿ ಸ್ಲಿಪ್ಪರ್ಸು, ಆಮೇಲೆ ಶೂಸ್ ಎಲ್ಲ ಯಾವ ರೀತಿ ಮಾಡಿಟ್ಟವ್ರೆ. ಎಲ್ಲ ಯೂನಿಫಾರ್ಮ್ ಒಂದೇ, ಬ್ಲ್ಯಾಕ್. ಇಲ್ಲೆಲ್ಲ ಬ್ಯಾಗು ಸ್ಪೆಕ್ಟ್ಸ್ ಎಲ್ಲ ಇಟ್ಟವ್ರೆ. ಇಲ್ಲೇನೇನೋ ಮ್ಯೂಸಿಕ್ ಹಾಕೋರೆ, ಅದರ ಸಾಂಗ್ ಯಾವುದಿಲ್ಲ ನೋಡ್ರಿ. ನೋಡಿ ಮಾಲ್ ಹೆಂಗೈತೆ ಅಂತ ನೋಡ್ರಿ. ಇದೆಲ್ಲ ತಿನ್ನೋದಿಟ್ಟವ್ರು ಇಲ್ಲಿ. ಹೊಸ ಜೋಡಿ ಎಲ್ಲರೂ ಇವರಿಗೆ ಹಾರೈಸ್ರಿ. ಹೊಸ ಜೋಡಿ ಅಂದರೆ ಹೊಸ ಜೋಡಿ ಇವ್ರಿಗೆಲ್ಲರೂ ಹಾರೈಸ್ರಿ. ನೋಡ್ರಿ ಮಾಲ್ ಹೆಂಗೈತಿ ಅಂತ. ಇವಾಗ ನಾವು ಇದು ನಡ್ಕೊಂಡೇ ಬಂದ್ಬಿಟ್ವಿ. ನೋಡ್ರಿ ಗೈಸ್ ಮಾಲು. ಇವಾಗ ನಾವು ಎಕ್ಸಿಲೇಟರ್ ಹತ್ತಬೇಕು. ನನ್ನ ಫ್ರೆಂಡಿಗೆ ಭಯ ಅಂತೆ, ಅವಳನ್ನ ಕೈ ಹಿಡ್ಕೊಂಡು ಹತ್ತಿಸ್ಬೇಕು. ನೋಡ್ರಿ ಇವಳಿಗೆ ಕೈ ಹಿಡ್ಕೊಂಡು ಹತ್ತಿಸ್ಬೇಕು ಎಲ್ಲ ನೋಡ್ರಿ. ಮಾಲೆಲ್ಲ ಎಷ್ಟು ಚೆನ್ನಾಗೈತೆ ನೋಡ್ರಿ ಗೈಸ್. ಇದು ನಾನು ಚೇರ್ ಅಂದ್ಕೊಂಡಿದ್ದೆ ಇಷ್ಟು ತನಕ. ಇದು ಚೇರ್ ಅಲ್ವಂತೆ, ಪೆಡಿಕ್ಯೂರು ಮೆನಿಕ್ಯೂರು ಎಲ್ಲ ಮಾಡುತ್ತಂತೆ. ಮಷೀನ್ ಅಂತೆ ಅದು. ಆ ಮಷೀನೇ ಅದೆಲ್ಲ ಮಾಡುತ್ತಂತೆ, ಪೆಡಿಕ್ಯೂರ್ ಮೆನಿಕ್ಯೂರ್ ಎಲ್ಲ. ಮಷೀನು ಬಂದುಬಿಡ್ತು ಇವಾಗ ಈಗಿನ ಕಾಲದಲ್ಲಿ. ನೋಡ್ರಿ ಮಾಲೆಲ್ಲ ಹೆಂಗೈತೆ. ಓಡಾಡ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ ಎಲ್ಲ ಕಡೆ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಫೋರಮ್ ಮಾಲಲ್ಲಿ ಫಾರಿನರ್ಸೇ ಜಾಸ್ತಿ ಇದ್ದಾರೆ. ನಮ್ಮ ಕನ್ನಡದವ್ರಿಗಿಂತ ಫಾರಿನರ್ಸೇ ಜಾಸ್ತಿ ಇದ್ದಾರೆ. F ಫಾರ್ ಫೋರಮ್. ಆಮೇಲೆ
ಹಿಮಾಲಯ ಫಾರ್ ಫಾರಿನರ್ಸ್. ಎಲ್ಲ ಗೈಸ್ ಇದನ್ನ ಹೇಳೋಕ್ಕೆ ಒಂದು 5 ಮಿನಿಟ್ಸಿಂದ ಯೋಚನೆ ಮಾಡ್ತಾಳೆ ಏನು ಹೇಳೋದು ಅಂತ. ಅಂದರೆ ಆ ಕಡೆ ಈ ಕಡೆ ಜನ ನೋಡ್ಕೊಂಡು ಹೇಳಬೇಕಲ್ಲ. ಆಮೇಲೆ ಗರ್ಲ್ಸ್ ಬರೋಕ್ಕಿಂತ ಬರೀ ಆಂಟಿಂದ್ರೆ ಜಾಸ್ತಿ ಬಂದಾರೆ. ಆಂಟಿದಿರಲ್ಲ ಅವರು, ಅಜ್ಜಿದಿರು. ಅವರೇ ಸೀನಿಯರ್ ಸಿಟಿಸನ್ ಅಲ್ವಾ. ಸಾಕು ಜಾಸ್ತಿ. ಆಮೇಲೆ ಅವ್ರ ಮಕ್ಕಳು ಬಂದು ನನ್ನ ಹಿಡ್ಕೊಂಡ್ಬಿಟ್ರೆ ಬ್ಲಾಗಲ್ಲಿ ಯಾಕೆ ತೋರಿಸಿದೆ ಅಂತ, ಅದಕ್ಕೆ 1 ಸೆಕೆಂಡಲ್ಲಿ ತೋರಿಸ್ದೆ, ನೋಡ್ಕೊಳ್ರಿ. ನೋಡಿ ಗೈಸ್, ಟ್ರೈನ್ ಇದೆ ಫೋರಮ್ ಮಾಲಲ್ಲಿ. ಯಾರ್ಯಾರು ಯಾವ್ಯಾವ ಊರಿಗೆ ಹೋಗಬೇಕು ಹೇಳ್ರಿ, ಕರ್ಕೊಂಡು ಹೋಗ್ತಾರೆ ಟ್ರೈನಲ್ಲಿ. ಇವಳೇನೋ ನಮ್ಮೂರಿಗೆ ಬರ್ತಾಳಂತೆ ಇದೇ ಟ್ರೈನಲ್ಲಿ. ಅಷ್ಟೇ, ಗೇಮ್ಸ್ ಎಲ್ಲ ಚೆನ್ನಾಗಿರುತ್ತೆ ಇಲ್ಲಿ. ಇರಿ, ನಿಮಗೆ ಫೋರಮಲ್ಲಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಎಷ್ಟು ಚೆನ್ನಾಗಿದೆ. ಕ್ರಿಸ್ಮಸ್ ಡೇ ಅಂತೂ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ಇಲ್ಲಿ ಕ್ರಿಸ್ಮಸ್ ಡೇ ಟ್ರೀನ ಎಷ್ಟು ಚೆನ್ನಾಗಿ ಮಾಡ್ತಾರೆ. ನಾವು ಆ ಸತಿ ಬಂದಿದ್ವಿ, ಎಷ್ಟು ಮಸ್ತಿತ್ತು ಗೊತ್ತಾ. ಟ್ರೀ ಎಲ್ಲ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದ್ರು, ಒಂಥರ ಚಂದಿತ್ತು ಎಲ್ಲ ಕಡೆ. ಅಷ್ಟೇ ಗೈಸ್, ನೋಡಿ ಇದು ಫೋಟೋ ಬೂತ್ ಅಂತೆ. 4 ಫೋಸ್ ಕೊಟ್ಟು ಫೋಟೋ ತೆಗೆಸ್ಕೋಬೇಕಂತೆ. 199 ರುಪೀಸು. ಫೋಟೋ ತೆಗೆಸ್ಕೊಳ್ಳೋಕೆ ಕೂಡ ದುಡ್ಡು ಕೊಡಬೇಕು ಗೈಸ್. ನೋಡಿ ಹೆಂಗೈತೆ ಎಲ್ಲ ಫೋಟೋ ಬೂತ್. ಇಲ್ಲಿ ಬರ್ದೋರೆ ಎಲ್ಲ ಸ್ಕ್ಯಾನ್ ಮಾಡಿ ದುಡ್ಡು ಹಾಕಿ ಆಮೇಲೆ ಫೋಟೋ ತೆಗಿಬೇಕಂತೆ. ನೋಡಿ ಗೇಮ್ಸ್ ಎಲ್ಲ ಇದೆ ಇಲ್ಲಿ, ಯಾರು ಬೇಕಾದರೂ ಗೇಮ್ ಆಡ್ಬೋದು. ನೀವು ಬಂದರೆ ಗೇಮ್ಸ್ ಆಡಬೇಕಾದ್ರೆ ಎಷ್ಟು ಚೆನ್ನಾಗಿದೆ ಗೇಮ್ಸ್ ಎಲ್ಲ. ನೋಡ್ರಿ ಹೆಂಗೈತೆ ಅಂತ, ನೀವು ಟ್ರೈ ಮಾಡಿ ನೋಡ್ರಿ ಎಲ್ಲ ಕಡೆ. ಫೋರಮಲ್ 3D ಗೇಮ್ಸ್. ಹಾಂ ಗೈಸ್, ಇದು 3D ಗೇಮ್ಸು ಮಸ್ತಿರುತ್ತೆ ಇದಂತರೂ. ಏನು ಹೇಳ್ತಾರೆ ಗೊತ್ತಾ, ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ಗೈಸ್. ನೋಡ್ರಿ ಎಷ್ಟು ಚಂದ ಐತಿ ಅಂತ. ಅಲ್ಲಿ ಮತ್ತೆ ಒಂಥರ ಚಂದ ಐತೆ. AC ಫುಲ್ AC ಗೈಸ್ ಇಲ್ಲಿ. ನೋಡ್ರಿ ಅಲ್ಲೆಲ್ಲ ಮಕ್ಕಳನ್ನೆಲ್ಲ ಎಷ್ಟು ಚೆನ್ನಾಗಿ ಆಟಾಡಿಸ್ತವ್ರೆ ನೋಡಿ. ಇದೆಲ್ಲ ಕೀ ಬೆಂಚ್ಗಳು, ಇದೆಲ್ಲ ಕೀ ಬೆಂಚ್ ಎಲ್ಲ ಹೆಂಗೆ ಹಾಕೋರಿ ನೋಡಿ. ಬೈಕ್ಸು, ಬೈಕ್ ಗೇಮು, ಆಮೇಲೆ ಕಿಂಡರ್ ಜಾಯ್ ಇಟ್ಟವ್ರೆ ಇಲ್ಲಿ, ಚೆನ್ನಾಗಿದೆ. ಗೈಸ್, ಇದೇನಂದರೆ ನೀವು ಪೇ ಮಾಡಬೇಕು. ಇಲ್ಲಿ ನನ್ನ ತೋರಿಸಿ, ನೀವು ಪೇ ಮಾಡಬೇಕು. ನೀವು ಪೇ ಮಾಡಾದ್ಮೇಲೆ ಅಲ್ಲಿ ಅದು ಒಂದು ಡಾಲ್ ಇಲ್ಲ ಅಂದರೆ ಚಾಕ್ಲೇಟ್ನ ಇದು ತೊಗೊಂಡ್ಬಂದು ಕೊಡುತ್ತೆ ನಿಮಗೆ. ಸಿಕ್ಕಿದ್ರು ಸಿಗ್ಬೋದು, ಸಿಕ್ಕಿಲ್ಲ ಅಂದರೆ ಇರ್ಬೋದು, ಗೊತ್ತಿಲ್ಲ. ಇಲ್ಲಿ ನೋಡಿ, ನಮ್ಮ ಲಕ್ ಅಷ್ಟೇ. ಎಲ್ಲ ಕೀ ಬೆಂಚ್ ಇದೆಲ್ಲ ನೋಡ್ರಿ. ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಆಟಾಡ್ತಿದ್ದಾರೆ. ಅದು ನೋಡಲಿ, ಏನದು ಸೂಪರ್ ಸ್ವಿಂಗ್, ಚೆನ್ನಾಗಿದೆ ಇದು ಒಂಥರ ಗೇಮ್ಸ್. ಅದು ರಿಂಗ್ ಹಾಕಿ ಮಾಡಬೇಕು ಅನಿಸುತ್ತೆ, ಪೇ ಮಾಡಬೇಕು, ಗೊತ್ತಿಲ್ಲ ಗೈಸ್. ಇಲ್ಲಿ ಅದು ರಿಂಗ್ ಹಾಕಿ ಅದನ್ನು ಬೀಳ್ಸಿದ್ರೆ ಮಾತ್ರ ಈ ಡಾಲ್ಸ್ ಕೊಡ್ತಾರೆ ಇಲ್ಲಿ. ಮನೆಗೆ ಹೊಂಟೇನಿ, ಯಾವಾಗ ಮನೆ ಬರ್ತೈತೆ ಅಂತ ಕಾಯಾಗತೈತಿ. ಬಸ್ ಇಳಿದೆ, ಸೀಟ್ ಸಿಗಲಿಲ್ಲ, ಏನು ಮಾಡೋಕ್ಕಾಗಲ್ಲ. ಫಸ್ಟ್ ಮನೆಗೆ ಹೋಗ್ಬೇಕೀಗ. ಫೈನಲಿ ಮನೆಗೆ ಬಂದು ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಈಗ ಎದ್ದು ಫ್ರೆಶ್ ಅಪ್ ಆಗಿ ದೇವ್ರ ಮುಂದೆ ದೀಪ ಹಚ್ಚಿ ಮತ್ತೆ ಮಾತಾಡತ್ತೀನಿ. ಹೊರಗೆ ಜಾಸ್ತಿ ಮಳೆ ಬರತೈತಿ ಬೆಂಗಳೂರಾಗ. ಮಳೆ ಬಂದ್ರೆ ಕಾಮನ್ ಆಗಿ ನಿಮಗೆ ಗೊತ್ತಿರೋದೈತಿ, ಚಹಾ ಬೇಕು ಅನ್ನಿಸ್ತೈತಿ. ನನಗೂ ಈಗ ಚಹಾ ಬೇಕಾಗೈತಿ. ಸೊ ನಾನು ಈಗ ಚಹಾ ಮಾಡಿಕೊಂಡು ಕುಡಿತೀನಿ. ನಿಮ್ಮ ಕಡೆ ಮಳೆ ಬರತೈತಿಲ್ಲ ಅಂತ ಕಮೆಂಟ್ ಮಾಡಿರಿ. ಆಮೇಲೆ ಯಾರು ಜಾಸ್ತಿ ಚಹಾ ಇಷ್ಟಪಡ್ತೀರಿ ಅವರು ಕಮೆಂಟ್ ಮಾಡಿರಿ. ಓಕೆ, ನೋಡ್ರಿ ಗಾಯ್ಸ್, ಮಳೆ ಸ್ವಲ್ಪ ಸ್ವಲ್ಪ ಐತಿ, ಅಷ್ಟೊಂದು ಜೋರೂ ಇಲ್ಲ. ಆದ್ರೂ ಚಳಿ ಅಂತೂ ಜಾಸ್ತಿ ಐತಿ. ಒಟ್ಟಿಗೆ ನಂತರ ಚಹಾ ಮಾಡಬೇಕು.
ಚಹಾ ಮಾಡ್ಕೊಂಡು ಕುಡಿದ್ರೆ ನಮಗೆ ಸಮಾಧಾನ. ಚಹಾ ಮಾಡಿಕೊಂಡು ಕುಡಿಬೇಕು ಈಗ. ಮಳೆ ಬರೋದಕ್ಕೆ ಚಹಾ ಮಾಡ್ಕೊಂಡಿದ್ದೆ. ಕೆಳಗಡೆ ಮನೆಯವರು ಕಾವ್ಯಕ್ಕ ಅಂತ ಇದಾರೆ, ಅವರು ನಂಗೆ ಮಂಡಕ್ಕಿ ಇಷ್ಟ ಅಂತ ಅಂದು ನಮ್ಮ ಅಕ್ಕನ ಕೈಯಾಗ ಮಂಡಕ್ಕಿ ಕೊಟ್ಟು ಕಳಿಸಿದ್ರು. ಮಂಡಕ್ಕಿ ಎಲ್ಲ ಮಸ್ತಾಗ್ಯಾವು ನೋಡ್ರಿ, ಮಂಡಕ್ಕಿ ಮಸ್ತಾಗ್ಯಾವು. ಥ್ಯಾಂಕ್ಸ್ ಕಾವ್ಯಕ್ಕ. ಈಗ ತಿನ್ನತೀನಿ ಮಂಡಕ್ಕಿ ತಿಂದ ಮಸ್ತಾಗ. ಮಂಡಕ್ಕಿ ತಿಂದ ಈಗ ಚಹಾ ಕುಡಿತೀನಿ. ನೀವು ಹೆಂಗೆ ಮಾಡ್ತೀರಿ? ಮಂಡಕ್ಕಿ ತಿಂದು ಚಹಾ ಕುಡಿದ್ರೆ ಚಹಾ ಕುಡ್ಕೊಂತ ಮಂಡಕ್ಕಿ ತಿಂತೀರಾ? ಕಮೆಂಟ್ ಮಾಡಿರಿ. ನಂಗಂತರೂ ಮಂಡಕ್ಕಿ ತಿನ್ಕೊಂತನೇ ಚಹಾ ಬೇಕು, ನಾ ಹಂಗೆ ತಿನ್ನೋದು ಯಾವಾಗಲೂ. ಆಮೇಲೆ ಇನ್ನೊಂದು ಏನಂದ್ರೆ, ಹಂಗೆ ಒಣ ಶೇಂಗಾನು ತಿಂತೀನಿ, ಆಮೇಲೆ ಹುರಿದಿರೋ ಶೇಂಗಾನು ತಿಂತೀನಿ. ಆದರೆ ಈ ಮಂಡಕ್ಕಿ ಅವಲಕ್ಕಿ ಚಿತ್ರಾನ್ನ ಒಳಗೆ ಹಾಕಿರೋ ಶೇಂಗಾ ಮಾತ್ರ ತಿನ್ನಲ್ಲ, ಅದು ಯಾಕೆ ಗೊತ್ತಿಲ್ಲ. ಆಮೇಲೆ ಪಲಾವ್ ಹಾಕಿರೋ ಶೇಂಗಾ ಕುದ್ದಿರ್ತೈತಲ್ಲ ಅದ್ರಾಗ, ಅದನ್ನೂ ತಿಂತೀನಿ. ಆದರೆ ಇದ್ರೊಳಗೆ ಹಾಕಿರೋ ಶೇಂಗಾ ಮಾತ್ರ ತಿನ್ನೋಂಗಾಗಲ್ಲ. ಅದು ಯಾಕಂತ ಇದುವರೆಗೂ ಆನ್ಸರ್ ನಂಗಂತೂ ಗೊತ್ತಿಲ್ಲ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಎಲ್ಲರೂ ನಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರೂ ನನಗೆ ಸಪೋರ್ಟ್ ಮಾಡಿರಿ, ಎನ್ಕರೇಜ್ ಮಾಡಿರಿ. ಆಮೇಲೆ ಹೆಚ್ಚು ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ ಆಶಿಸ್ರಿ. ಮತ್ತೆ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.